ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ತುಂಬ ಯೂನಿಕ್ ಆಗಿರುವಂತಹ ಒಂದು ಚೂರ್ಣ ಅಥವಾ ಚಟ್ನಿ ಅಂತನಾದರೂ ಅನ್ನಿ ಮನೇಲಿ ಸಿಗಬಹುದಾದಂತಹ ವಸ್ತುಗಳಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೀವು ಇಂಟೇಕ್ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಚಿರ ಯೌವನ ಸಿಗುತ್ತೆ. ಕೂದಲು ಕೂಡ ಕಪ್ಪಾಗಿರುತ್ತೆ, ಕೂದಲು ಉದುರೋದಿಲ್ಲ, ನಿಮ್ಮ ಸ್ಕಿನ್ ಕೂಡ ತುಂಬ ಹೆಲ್ದಿಯಾಗಿ ತುಂಬ ಯಂಗಾಗಿ ಶಾಶ್ವತವಾಗಿರುತ್ತೆ. ಬಟ್ ಇದನ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಷ್ಟೇ. ನೀವು ಇದನ್ನ ಮಾಡ್ಕೊಂಡು ಕೂಡ ಸ್ಟೋರೇಜ್ ಮಾಡಬಹುದು ಫ್ರಿಡ್ಜಲ್ಲಿ. ಸೊ ಯಾವುದದು ಇಷ್ಟೆಲ್ಲ ಯೂಸ್ಫುಲ್ ಆಗಿರುವಂತಹ ಚೂರ್ಣ ಅಥವಾ ಲೇಹ ಅಥವಾ ಚಟ್ನಿ ಏನು ಬೇಕಾದರೂ ಅನ್ಬೋದು. ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಮಾಡ್ಕೋಬೇಕು, ಏನೇನೆಲ್ಲ ವಸ್ತುಗಳನ್ನು ಹಾಕ್ಕೋಬೇಕು ಅಂತ ಡೀಟೇಲಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಅದ್ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಎಸ್ ಫ್ರೆಂಡ್ಸ್, ಬನ್ನಿ ಹಾಗಾದರೆ ನಿಮಗೆ ಸದಾ ಕಾಲ ಚಿರ ಯೌವನ ಸಿಗಬೇಕು ಅಂದರೆ ಈ ಡ್ರಿಂಕ್ ನಾನು ಹೇಳಿದ್ನಲ್ಲ, ಈ ಡ್ರಿಂಕ್ ಯಾವ ರೀತಿ ಮಾಡ್ಕೋಬೇಕು, ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 7ರಿಂದ 8 ಅಥವಾ 8ರಿಂದ 10 ಆಮ್ಲವನ್ನ ತೆಗೆದುಕೊಂಡು ಕಟ್ ಮಾಡಿಕೊಂಡು, ದಟ್ ಮೀನ್ಸ್ ಇದನ್ನ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕರ್ಬೇವಿನ ಸೊಪ್ಪು, ಒಣಗಿದ್ರು ಚಿಂತೆ ಇಲ್ಲ, ನೋ ಪ್ರಾಬ್ಲಮ್, ಫ್ರೆಶ್ ಆಗಿದ್ರು ನೀವು ಹಾಕೋಬಹುದು. ಆ್ಯಂಡ್ ದೆನ್ ಪುದೀನ ಎಲೆ ಸೊಪ್ಪು, ಅದು ಕೂಡ ಫ್ರೆಶ್ ಆಗಿದ್ರು ನೀವು ಹಾಕೋಬಹುದು. ನಮ್ಮ ಮನೇಲಿ ಡ್ರೈ ಮಾಡ್ಕೊಂಡು ಇಟ್ಕೊಳ್ಳುವಂತಹ ನಮ್ಮ ಪ್ರತೀತಿ ಇದೆ. ನೀವು ನನ್ನ ಹಿಂದಿನ ವ್ಲಾಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ನಿಂಬೆ ಹಣ್ಣಿನ, ದಟ್ ಮೀನ್ಸ್ ಅರ್ಧ ನಿಂಬೆ ಹಣ್ಣಿನ ಒಂದು ಹೋಳನ್ನ ಇಟ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಜೀರಾ ಪೌಡರ್, ಒಂದು 1/4 ಸ್ಪೂನಷ್ಟು ಮೆಣಸಿನ ಪೌಡರ್, ಇಷ್ಟನ್ನು ನಾನೀಗ ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಂಡು ಬರ್ತೀನಿ. ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಆಡ್ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ. ಬಿ ವಿತ್ ಮೀ. ಈ ರೀತಿ ಇದು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಆಗಿದೆ. ಈಗ ಇದನ್ನ ಏನ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಈ ಕಡೆ ನಾನು ಒಂದು ಗ್ಲಾಸ್ ಅಲ್ಲಿ 1/2 ಗ್ಲಾಸ್ ಅಷ್ಟು ವಾಟರ್ನ ಹಾಕೊಂಡಿದ್ದೀನಿ, ಡ್ರಿಂಕಿಂಗ್ ವಾಟರ್. ಇದರಲ್ಲಿ ನಾನು ಈ ಪೇಸ್ಟ್ ಏನಿದೆ ಅಲ್ವಾ, ಇದನ್ನ ಅರ್ಧ ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ ದಟ್. ಅರ್ಧ ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೇನೆ ನಾನು ರುಚಿಗೆ ತಕ್ಕಷ್ಟು ಅಥವಾ 1-2 ಸ್ಪೂನ್ ಅಷ್ಟು ನೀವು ನಿಂಬೆಹಣ್ಣಿನ ರಸ, 1 ಸ್ಪೂನ್ ಸಾಕು ಮೇಡಮ್, ನಮ್ಗೆ ಜಾಸ್ತಿ ಹುಳಿ ತಿನ್ನಕ್ಕಾಗಲ್ಲ ಅಂತಂದ್ರೆ 1 ಸ್ಪೂನ್ ಕೂಡ ಸಾಕು. ನಾನು ಜಾಸ್ತಿ ಹುಳಿ ತಿನ್ನುವಂತವಳಲ್ಲ. ಇದು ಸ್ಪೂನ್ ದೊಡ್ಡದಿದೆ, 1 ಟೀ ಸ್ಪೂನ್ ಫುಲ್ ಸಾಕು. ಈ ಸ್ಪೂನ್ ದೊಡ್ಡದಿದೆ, ಸೊ ಇದರಲ್ಲಿ ನಾನು ಒಂದು ಅರ್ಧದಷ್ಟು ಹಾಕೊಂಡಿದ್ದೀನಿ. ಟೀ ಸ್ಪೂನ್ ಲೆಕ್ಕಾಚಾರವಾಗಿ ಇದು 1 ಟೀ ಸ್ಪೂನ್ ಫುಲ್. ನೆಕ್ಸ್ಟ್ ಇದಕ್ಕೇನೆ ಈಗ 1 ಸ್ಪೂನ್ ಅಷ್ಟು ನಾನು ಹನಿ, ಡಾಬರ್ ಹನಿ ಹಾಕೊಳ್ತಾ ಇದ್ದೀನಿ, ವಿಚ್ ಇಸ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್, ಹಾಗೂ ಇದರ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ. ಎಸ್, ನನ್ನ ಡ್ರಿಂಕ್ ರೆಡಿ ಆಗಿದೆ. ಇದನ್ನ ನಾನು ಈಗ ಇಂಟೇಕ್ ಮಾಡಿ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಇದರ ಬೆನಿಫಿಟ್ಸ್ ಏನೇನು ಅಂತಂದ್ರೆ, ಈ ರೀತಿ ಒಂದು ನಿಮಿಷ, ಈ ರೀತಿ ಮಿಶ್ರಣವನ್ನ ನೀವು ಮಾಡಿಕೊಂಡು ಒಂದು ಕಂಟೈನರ್ ಅಲ್ಲಿ ನೀವು ಅದನ್ನ ಶೇಖರಿಸಿಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು, ವಾರಕ್ಕೆ ಒಂದ್ಸಾರಿ ಇಂಥದ್ದು ಮಾಡ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ದಿನ ಡೈಲ್ಯೂಟ್ ಮಾಡ್ಕೊಂಡು ನೀರಲ್ಲಿ ಹಾಕೊಂಡು ದಿನ ಬೆಳಗ್ಗೆನೆ ಖಾಲಿ ಹೊಟ್ಟೆಲಿ ಇದನ್ನ ನೀವು ಕುಡಿತಾ ಹೋದ್ರೆ ಖಂಡಿತವಾಗಿಯೂ ಚಿರ ಯೌವನ ನಿಮ್ದಾಗುತ್ತೆ. ಎಲ್ಲಾ ರೀತಿಯಿಂದನೂ ಇದು ತುಂಬಾನೇ ಅನುಕೂಲಕಾರಿ, ಸಹಾಯಕಾರಿ. ಕ್ಯಾನ್ಸರ್ನಂತಹ ಮಹಾಮಾರಿಯಿಂದಲೂ ಪಾರ ಮಾಡೋದಲ್ಲದೆ ನಮಗೆ ಯೌವನ ತುಂಬಿದ ಒಂದು ಜೀವನವನ್ನ ಕೊಡುತ್ತೆ ಈ ಒಂದು ಡ್ರಿಂಕ್. ಎಸ್, ಇದನ್ನ ನಾನೀಗ ಇಂಟೇಕ್ ಮಾಡಿ ಕೂಡ ತೋರಿಸ್ತೀನಿ. ಟೇಸ್ಟ್ ಹೇಗಿದೆ ಅಂತ ಕೂಡ ನಿಮಗೆ ಹೇಳ್ತೀನಿ. ಬನ್ನಿ ಹಾಗಾದ್ರೆ ಟೇಸ್ಟ್ ನೋಡ್ತಾ ಇದ್ದೀನಿ. ಸೂಪರ್ ಆಗಿದೆ. ನಾನು ಏನೋ ಅಂದ್ಕೊಂಡಿದ್ದೆ, ಮೈ ಗಾಡ್ ಕುಡಿಯೋಕ್ಕಾಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನಿಜವಾಗಿಯೂ ಚೆನ್ನಾಗಿದೆ, ಸೂಪರ್. ನಿಜವಾಗಿಯೂ ನಾನು ಇದನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕಂಟಿನ್ಯೂಸ್ ಆಗಿ 1 ವೀಕ್ ನಾನು ಫ್ರಿಡ್ಜಲ್ಲಿ ಇಟ್ಕೊಂಡು ನೀರನ್ನು ಡೈಲ್ಯೂಟ್ ಮಾಡಿಕೊಂಡು ನಾನು ಕುಡಿತೀನಿ. ಹೆಲ್ತಿಗೆ, ಕೂದಲು ಬೆಳವಣಿಗೆಗೆ, ಕಣ್ಣು ದೃಷ್ಟಿಗೆ, ಮುಖದ ಮೇಲೆ ಇರುವ ಸುಕ್ಕು, ಏಜಿಂಗ್ ಸೈನ್ಸ್ ಏನಿರುತ್ತೆ ಎಲ್ಲದನ್ನ ಪಾರು ಮಾಡುತ್ತೆ. ಬಾಡಿ ಕೂಡ ಫಿಟ್ ಆಗಿಟ್ಟಿರುತ್ತೆ ಈ ಒಂದು ಡ್ರಿಂಕ್. ಗಮನಾರ್ಹವಾದ ತೂಕ ಕೂಡ ಇಳಿಕೆ ಆಗುತ್ತೆ ಈ ಒಂದು ಡ್ರಿಂಕ್ ಇಂದ. ನೀವಾಗಲೇ ನಾನು ಇದೆಲ್ಲ ಹೇಳಿದೆ. ಸೊ ಇದನ್ನ ಮಾಡ್ಕೊಂಡು ಕುಡೀರಿ, ಹೆಲ್ದಿಯಾಗಿ.
ಸೊ ಫ್ರೆಂಡ್ಸ್, ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಯಾವ ರೀತಿ ಮಾಡ್ಕೊಂಬಿಟ್ಟೆ ಅಂತ. ಆಮ್ಲ ಒಂದು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಒಂದು ತರಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಸಾಕು. ಖಂಡಿತವಾಗಿಯೂ ಇದನ್ನು ನೀವು ಮಾಡಿಕೊಂಡು ಕುಡಿಬಹುದು. ಒಂದು ವಾರದಷ್ಟು ಮಾಡ್ಕೊಂಡು ಇಟ್ಕೊಂಡು ನೀವು ಡೈಲಿ ಇದನ್ನ ನೀವು ಇಂಟೇಕ್ ಮಾಡ್ಬೋದು ಖಾಲಿ ಹೊಟ್ಟೆಯಲ್ಲಿ. ಸೊ ದಟ್ ನಿಮಗೆ ಎಲ್ಲ ರೀತಿಯಿಂದನೂ ಚೆನ್ನಾಗಿ ಅನಿಸುತ್ತೆ. ಹಾಗೂ ನಿಮ್ಮ ಆರೋಗ್ಯ, ನಿಮ್ಮ ತೂಕ, ನಿಮ್ಮ ಯೌವನ ಸದಾಕಾಲ ನಿಮ್ಮ ಕೈಲೇ ಇರುತ್ತೆ. ಯಾವತ್ತಿಗೂ ಕೂಡ ನಿಮಗೆ ಏಜಿಂಗ್ ಸೈನ್ಸ್ ಮುಪ್ಪು ಯಾವತ್ತಿಗೂ ಆವರಿಸಲ್ಲ. ಕೂದಲು ಕೂಡ ಬೆಳವಣಿಗೆ ಚೆನ್ನಾಗುತ್ತೆ. ಬಿಳಿ ಕೂದಲು ಕೂಡ ಆವರಿಸಲ್ಲ. ಬಿಳಿ ಕೂದಲು ಇದ್ರೂ ಕೂಡ ಅದು ಕೂಡ ಗಮನಾರ್ಹವಾಗಿ ದೂರ ಆಗುತ್ತೆ. ಆ್ಯಂಡ್ ದೆನ್ ಈ ರೀತಿ ಎಲ್ಲ ಸರ್ವತೋಮುಖವಾಗಿ ಹೆಲ್ಪ್ ಆಗುವಂತಹ ಈ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಮಾಡ್ಕೊಂಡಿರುವಂತಹ ಈ ಒಂದು ಡ್ರಿಂಕ್ ನಾವು ಯಾಕೆ ಮಾಡ್ಕೊಂಡು ಕುಡಿಬಾರ್ದು ಅಲ್ವಾ? ಸೊ ನೋಡಿ, ಈ ರೀತಿ ಒಳಗಡೆಯಿಂದ ಅಂದರೆ ಹೊರಗಡೆ ನಾವೇನು ಅಪ್ಲೈ ಮಾಡ್ಕೊಳ್ತೀವಿ ಹೇರ್ಸ್ಗೆ, ಅದ್ರ ಜೊತೆಲಿ ಈ ರೀತಿ ನಾವು ಇಂಟೀರಿಯರ್ ಆಗಿ ಇಂಟೇಕ್ ಮಾಡೋದ್ರಿಂದ ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಇದನ್ನ ಇವತ್ತು ಯೂಸ್ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತೀನಿ. ಹೆಲ್ದಿಯಾಗಿರುವಂತಹ ಲೈಫ್ ನಿಮ್ಮದಾಗಿಸ್ಕೊಳ್ಳಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.